ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಫ್ರೆಂಡ್ಸ್. ನಾನು ಇವತ್ತು ಯಾವ ವಿಡಿಯೋದೊಂದಿಗೆ ಬಂದಿದ್ದೀನಿ, ಯಾವ ವಿಷಯ ಅಂತ ತಗೊಂಡ್ ಬಂದಿದ್ದೀನಿ ಅಂದ್ರೆ, ಈಗ ಅಮಾವಾಸ್ಯೆ ಹುಣ್ಣಿಮೆ ಈ ತರ ಬಂತು ಅಂತ ಅಂದಾಗ ನಾವು ಟೈಲರಿಂಗ್ ಕೆಲ್ಸನ ಜಾಸ್ತಿ ಮಾಡ್ಬಾರ್ದು, ಒಂದ್ 6 ಗಂಟೆ ಆದ್ಮೇಲೆ ಮಾಡ್ಬಾರ್ದು. ಈ ತರ ತುಂಬಾ ವಿಡಿಯೋಸ್ ನಾನು ಕೂಡ ನೋಡಿದ್ದೀನಿ. ಬಟ್ ನಾನು ಯಾರ ವಿಡಿಯೋ ಪರವಾಗಿ ಅಥವಾ ವಿರುದ್ಧವಾಗಿ ಖಂಡಿತವಾಗ್ಲೂ ವಿಡಿಯೋನ ಮಾಡ್ತಾ ಇಲ್ಲ. ನಾನೇನ್ ಮಾಡ್ತೀನಿ ನನ್ನ ಒಪಿನಿಯನ್ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋನ ಮಾಡ್ತಾ ಇದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಟಾಪಿಕ್ ನ ಸ್ಟಾರ್ಟ್ ಮಾಡೋಣ. ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ನಾನು ಮೊದ್ಲಾಗಿತ್ತು ಮನೇಲಿ ಮಾಡ್ತಾ ಇದ್ದೆ, ಇವಾಗ ಶಾಪ್ ಇದೆ. ಸೊ ನಾನು 6 ಗಂಟೆ ಆದ್ಮೇಲೆ ಸ್ಟಿಚ್ ಮಾಡಲ್ಲ, ಅಥವಾ ಇನ್ನೇನಾದ್ರು ಕಂಡೀಷನ್ಸ್ ಈ ತರ ಹಾಕೊಂಡು ಶಾಪ್ ಕ್ಲೋಸ್ ಮಾಡೋದು, ಈ ತರ ಎಲ್ಲ ಮಾಡೋದಕ್ಕೆ ಖಂಡಿತ ಆಸ್ ಎ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಆಗ್ತದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನಾನು ಮನೇಲಿ ಮಾಡ್ಬೇಕಾದ್ರು ಅಷ್ಟೇ, ಯಾವ್ದೇ ಅಮಾವಾಸ್ಯೆ ಹುಣ್ಣಿಮೆ ಈ ತರ ಆ ತರ ಅನ್ಕೊಂಡು 6 ಗಂಟೆಗೆ ಸ್ಟಾಪ್ ಮಾಡೋದು, 7 ಗಂಟೆಗೆ ಸ್ಟಾಪ್ ಮಾಡೋದು, ಈ ತರದ್ದೆಲ್ಲ ಯಾವ್ದೇ ಸಿಚುವೇಶನ್ ನಾನು ಕ್ರಿಯೇಟೇ ಮಾಡ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನನ್ ಕೆಲ್ಸ ಹೆಂಗ್ ಬರತ್ತೆ ರಾತ್ರಿ ಎಲ್ಲ ಕೆಲ್ಸ ಮಾಡಿರೋದು ಇದೆ, ಆಯ್ತಾ. ಸೊ ಹಾಗಾಗಿ ನಾವೇನೆ ಅಮಾವಾಸ್ಯೆ ಇಷ್ಟಕ್ಕೆ ಸ್ಟಾಪ್ ಮಾಡೋಣ, ಹುಣ್ಣಿಮೆ ಇಷ್ಟಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ರೆ ಅದೇ ವರ್ಷಕ್ಕೆ ಒಂದ್ಸತಿ 2 ಸತಿ ಬರಲ್ಲ ಅಲ್ವಾ, ಬರ್ತಾನೆ ಇರತ್ತೆ. 15 ದಿವಸಕ್ಕೆ ಬರ್ತಾನೆ ಇರತ್ತೆ. ಸೊ ನಾವ್ ಆ ತರ ಅನ್ಕೊಂಡು ಈ ಮೂಢನಂಬಿಕೆಗಳನ್ನ ಫಾಲೋ ಮಾಡ್ಕೊಂಡು ಸುಮ್ನೆ ಇರೋ ಟೈಮ್ ನ ವೇಸ್ಟ್ ಮಾಡೋದಕ್ಕಿಂತ ಇರೋ ಟೈಮ್ ನ ಯುಟಿಲೈಸ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಗಿರೋ ಕೆಲ್ಸನ ಹೇಗೆ ಬರತ್ತೆ ಹಾಗೆ ನಾವ್ ಎಷ್ಟು ಬೇಗನೆ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ, ಅಷ್ಟು ನಮಗೆ ಕಸ್ಟಮರ್ಸ್ ಇನ್ಕ್ರೀಸ್ ಆಗ್ತಾರೆ. ನಾವು ಇಸ್ಕೊಂಡು ಒಂದೊಂದ್ ವಾರ 15 ದಿವಸ ತಿಂಗಳ ತನಕ ಎಲ್ಲ ಹಾಕೊಂಡಿರ್ತೀವಿ ಅಂತಂದ್ರೆ, ನಮ್ಗೆ ಬಿಸಿ ಇದ್ದು ಆತರ ಆಯ್ತು ಅಂದ್ರೆ ಓಕೆ. ಈ ತರ ಅಮಾವಾಸ್ಯೆ ಹುಣ್ಣಿಮೆ ಈ ತರ ಮೂಢನಂಬಿಕೆ ಇಟ್ಕೊಂಡು ನಾವ್ ಆತರ ಮಾಡ್ತೇವೆ ಅಂತ ಅಂದಾಗ ನಾವೇ ಕಸ್ಟಮರ್ಸ್ ನ ಕಳ್ಕೊಬೇಕು. ಅದು ಒಂದ್ ಪ್ರಾಬ್ಲಮ್. ಅಲ್ಲದೆ ನಾನೇನ್ ಮಾಡ್ತೀನಿ ಅಂದ್ರೆ, ಅಮಾವಾಸ್ಯೆ ಹುಣ್ಣಿಮೆ ಅಂತ ಅಂದಾಗ ಪೂಜೆ ಮಾಡಿ, ಬೆಳಿಗ್ಗೆ ಬೇಗ ಎದ್ದು ಮಿಷನಿಗೆಲ್ಲ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ. ಅಲ್ಲದೆ ನಾನೀಗ ಇಲ್ಲಿ ಹಾಕ್ತಾ ಇದೀನಿ ನೋಡಿ, ಈ ರೀತಿಯಾಗಿ ನಾನು ಮಿಷನ್ ಪ್ರತಿಯೊಂದು ಮಿಷನಿಗೂ ಹಾಕ್ತೀನಿ. ನಾನು ಶಾಪ್ ಅಲ್ಲೂ ಹಾಕ್ತೀನಿ, ಮನೆಯಲ್ಲಿ ಮಿಷನ್ಸ್ ಇದೆ ಅದಕ್ ಕೂಡ ಅಷ್ಟೇ. ಅಮಾವಾಸ್ಯೆ ಹುಣ್ಣಿಮೆ ಅಂತ ಅಂದಾಗ ಹಾಕ್ತೀನಿ. ಯಾಕೆ? ಕಣ್ಣು ದೃಷ್ಟಿ ಅಂತ ಆಗ್ತಾ ಇರುತ್ತೆ, ಆಯ್ತಾ. ನಾವ್ ಎಷ್ಟೇ ಚೆನ್ನಾಗಿ ಏನೇ ಇದು ಮಾಡ್ತೀವಿ ಅಂತಂದ್ರು ಮಿಷನಿಗ್ ಆಗ್ಬೋದು, ನಮಿಗಾಗ್ಬೋದು, ಆಗ್ತಾ ಇರತ್ತೆ. ನಮಿಗೂ ಆಗತ್ತೆ, ಮಿಷನಿಗೂ ಆಗತ್ತೆ. ಮಿಷನಿಗ್ ಆಗಲ್ಲ ಅಂತ ನೀವು ಖಂಡಿತವಾಗ್ಲೂ ಅನ್ಕೋಬೇಡಿ. ಇದು ನನ್ ಸ್ವಂತ ಎಕ್ಸ್ಪೀರಿಯನ್ಸ್. ತುಂಬಾ ಸತಿ ಈ ತರ ಎಲ್ಲ ಕೆಲವೊಂದ್ ಸತಿ ಕೆಲ್ಸದ ಇದ್ರಲ್ಲಿ ಮಾಡದೇ ಇದ್ದಾಗ ಆ ತರ ಆಗಿರೋ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಪ್ರತಿ ಅಮಾವಾಸ್ಯೆಗಾಗ್ಲಿ ಹುಣ್ಣಿಮೆಗಾಗ್ಲಿ ಅಂಗಡಿಗೂ ಹಾಕ್ತೀನಿ. ಹಾಗೆ ಮಿಷನ್ಸ್ ಎಷ್ಟು ಮಿಷನ್ಸ್ ಇದೆ ಅಷ್ಟು ಮಿಷನ್ಸಿಗೆ ಹಾಕ್ತೀನಿ. ಹಾಗೇನೆ ಒಂದು ಗ್ಲಾಸಿಗೆ ನೀರಿಟ್ಟು ನಿಂಬೆಹಣ್ಣೆ ಹಾಕಿ ಇಡೋದು ಆಲ್ಮೋಸ್ಟ್ ಎಲ್ಲಾ ಶಾಪ್ ಗಳಲ್ಲೂ ಮಾಡ್ತಾರೆ. ಮನೇಲಿ ಮಾಡ್ತಾರೋ ಇಲ್ವೋ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಅದನ್ನ ನಾನು ಖಂಡಿತವಾಗ್ಲೂ ಡೈಲಿ ಮಾಡ್ತೀನಿ. ನಿಂಬೆಹಣ್ಣ ಖಂಡಿತವಾಗ್ಲೂ ಚೇಂಜ್ ಮಾಡ್ತೀನಿ. ಯಾಕೆ ಅಂದ್ರೆ ಫಸ್ಟ್ ನಾನು ಅಂಗಡಿ ಸ್ಟಾರ್ಟ್ ಮಾಡುವಷ್ಟರಲ್ಲಿ ಖಂಡಿತವಾಗ್ಲೂ ಅದೆಲ್ಲ ಮಾಡ್ತಿರ್ಲಿಲ್ಲ. ಜಸ್ಟ್ ಫೋಟೋ ಹತ್ರ ದೇವ್ರ ದೀಪ ಹಚ್ಚಿ ಮಾಮೂಲಿ ನನ್ ಕೆಲ್ಸ ನಾನು ಮಾಡ್ಕೊಂತ ಇದ್ದೆ. ಸೊ ಏನಾಗ್ತಾ ಇತ್ತು ಅಂದ್ರೆ, ಬೆಳಿಗ್ಗೆ ಎಲ್ಲ ಆರಾಮಾಗಿ ಕೆಲಸ ಮಾಡ್ತಿದ್ದೆ. ಈವ್ನಿಂಗ್ ಆಗ್ತಾ ತಲೆ ನೋಡ್ತಾ ಇತ್ತು, ಕಿರಿಕಿರಿ. ಯಾರೇ ಮಾತಾಡ್ಸಿದ್ರು ಒಂಥರ ಇರಿಟೇಟ್ ಆಗೋದು, ಅಥವಾ ಅವ್ರ ಮೇಲೆ ರ್ಯಾಶ್ ಆಗಿ ಮಾತಾಡೋದು, ಈ ರೀತಿಯಾಗಿ ಆಗ್ತಾ ಇತ್ತು. ಹೆಚ್ಚು 1 ತಿಂಗಳು ಇದೇ ತರನೇ ಆಯ್ತಾ. ಸ್ಟಾಪ್ ಮಾಡಿದ್ರೆ ಸೊ ಯಾಕಾಗ್ತಿದೆ ಅಂತೆಲ್ಲ ಎಲ್ಲಾರ ಹತ್ರ ಕೇಳಿ, ದೊಡ್ಡವ್ರ ಹತ್ರ ಅಥವಾ ಪಪ್ಪ ಅಮ್ಮ ಹತ್ರ ಅಥವಾ ಹೀಗೆ ದೊಡ್ಡವ್ರು ಇರ್ತಾರಲ್ವ ಅವ್ರ ಹತ್ರ ಎಲ್ಲ ಕೇಳಿದಾಗ ಅದು ಕಣ್ಣು ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಇಲ್ಲಿ ಏನ್ ಸಮಥಿಂಗ್ ಆಗಿರತ್ತೆ. ಅಲ್ಲದೆ ನಿಮಗೆ ಗೊತ್ತಿರೋ ಹಾಗೆ ಯಾರಾದ್ರೂ ಬೆಳಿತಾ ಇದಾರೆ ಅಂದ್ರೆ ಬೆಳಿಲಿ ಚೆನ್ನಾಗಿರ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ಇವ್ರು ಬೆಳಗ್ ಬಿಟ್ಲಲ್ಲ, ಅಯ್ಯೋ ಇವ್ರು ಹಿಂಗ ಆಗ್ಬಿಟ್ರಲ್ಲ, ಅಯ್ಯೋ ಏನು ಇರ್ಲಿಲ್ಲ ಇವಾಗ ಹಿಂಗಿದಾರಲ್ಲ, ಈ ತರ ಆಗೋದು ತುಂಬಾನೇ ಇರುತ್ತೆ. ಅಲ್ಲದೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ಏನೇ ಪರ್ಸನಲ್ ಥಿಂಗ್ಸ್ ಇರ್ಬೋದು, ನೀವು ಹೊಸ ಮಿಷನ್ ತಗೊಂಡಿರ್ಬೋದು, ಅಥವಾ ಏನೋ ಹೊಸದಾಗಿ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ ನಿಮ್ಗೆ ಒಳ್ಳೆ ಇನ್ಕಮ್ ಬಂದಿರ್ಬೋದು, ಖಂಡಿತವಾಗ್ಲೂ ಯಾರ ಹತ್ರನು ಶೇರ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳ್ತೀನಿ, ನಾನು ಈ ತರ ಶೇರ್ ಮಾಡ್ಕೊಂಡು ಅದ್ರಿಂದನೂ ಸ್ವಲ್ಪ ಸಫರ್ ಮಾಡಿರೋದಿತ್ತು. ಸೊ ಹಾಗಾಗಿ ನಿಮ್ಗೊಂದು ಒಳ್ಳೆ ಫ್ರೆಂಡ್ ಅಂದ್ರೆ, ನಾವು ಟೈಲರಿಂಗ್ ಇದ್ರಲ್ಲಿ ಹೇಳ್ತೇನೆ ಅಂದ್ರೆ ಮಿಷನೇ ಒಂದು ಒಳ್ಳೆ ಫ್ರೆಂಡ್. ಯಾಕಂದ್ರೆ ನಮ್ ಕಷ್ಟ ಆಗ್ಲಿ ಸುಖ ಆಗ್ಲಿ ನಮ್ ಜೊತೆಲಿ ಅವತ್ತಿಂದ ಇವತ್ತಿನ ತನಕ ಇರೋದು ಅದೊಂದೇ. ಯಾಕಂದ್ರೆ ನಾವು ಚೆನ್ನಾಗಿದ್ದೀವಿ ಅಂದಿದ ತಕ್ಷಣ ಎಲ್ರು ಬರ್ತಾರೆ, ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದಿದ ತಕ್ಷಣ ಅಲ್ಲೇ ಡ್ರಾಪ್ ಆಗ್ತಾರೆ. ಅಲ್ಲೇ ಬಿಟ್ಟು ಸಜೆಷನ್ಸ್ ಕೊಡ್ತಾ ಇರ್ತಾರೆ, ಹಿಂಗ್ ಮಾಡಿ ಹಂಗ್ ಮಾಡಿ ಹಂಗ್ ಮಾಡಿ ಅಂತ. ಅವ್ರ ಸಜೆಷನ್ಸ್ ತಗೊಂಡು ನಾವ್ ಯಾವತ್ತೂ ಉದ್ಧಾರ ಆಗಕ್ಕಾಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದೀನಿ, ಯಾವ್ದೇ ಕಾರಣಕ್ಕೂ ನೀವು ಏನೇ ಪರ್ಚೇಸ್ ಮಾಡ್ಲಿ, ಏನೇ ಇಲ್ ಮಾಡ್ಲಿ ಸ್ಟೇಟಸ್ಗೆ ಹಾಕ್ಬೇಡಿ.
ನೀವು ಸ್ಟೇಟಸ್ ಗೆ ಏನ್ ಹಾಕ್ಬೇಕು ಅಂದ್ರೆ ನೀವು ಇಂಪ್ರೂವ್ ಆಗುವಂತದ್ನ ಹಾಕಿ. ಯಾವ್ದೋ ಒಂದ್ ಡಿಸೈನ್ ಹೊಸ ಡಿಸೈನ್ ಮಾಡಿದ್ದೀರಾ ಅದನ್ನ ಸ್ಟೇಟಸ್ ಗೆ ಹಾಕಿ. ಅದೇ ಒಂದ್ ಮಿಷನ್ ತಂದಿದ್ದಾಗ್ಲಿ ಒಂದ್ ಇನ್ನೊಂದಾಗ್ಲಿ ಅದನ್ನ ಹಾಕೋಕ್ ಖಂಡಿತವಾಗ್ಲೂ ಹೋಗ್ಬಿಡಿ. ಯಾಕಂದ್ರೆ ನಾನ್ ಹಾಕಿ ನನಗಾಗಿರೋ ಪ್ರಾಬ್ಲಮ್ ಯಾರಿಗೂ ಆಗ್ಬಾರ್ದು ಅಂತ ನಾನು ನಿಮಗೆ ಈ ವಿಚಾರನ ತಿಳಿಸ್ತಾ ಇದ್ದೀನಿ. ಸೊ ಅಲ್ದೆ ಅಮಾವಾಸ್ಯೆ ಹುಣ್ಣಿಮೆ ಅಂದಿದ ತಕ್ಷಣ 6 ಗಂಟೆಗೆ 7 ಗಂಟೆಗೆ 8 ಗಂಟೆಗೆ ಅಂತೆಲ್ಲ ಟೈಮಿಂಗ್ ಇಟ್ಕೊಂಡು ಯಾವ್ದೇ ಕಾರಣಕ್ಕೂ ನೀವು ಕೆಲ್ಸನ ಸ್ಟಾಪ್ ಮಾಡ್ಬೇಡಿ. ನಿಮ್ಗೆ ಎಷ್ಟು ಕೆಲಸ ಇದೆ ಅದನ್ನ ಖುಷಿಯಾಗಿ ನಿಮ್ಗೆ ಎಷ್ಟೊತ್ ಮಾಡ್ಬೇಕು ಅಂತ ನಿಮ್ ಮನ್ಸಿಗೆ ಅನ್ಸುತ್ತೆ ಅಷ್ಟೊತ್ ನೀವು ಮಾಡಿ. ನಾನ್ ಹೇಳ್ದೆ ಅಂತಾಗ್ಲಿ ಇನ್ನೊಬ್ರು ಹೇಳಿದ್ರು ಅಂತಾಗ್ಲಿ ಅಥವಾ ಇನ್ಯಾರೋ ಯೂಟ್ಯೂಬರ್ ಮಾಡಿದ್ರು ಅಂತಾಗ್ಲಿ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಸೆಲ್ಫ್ ಎಷ್ಟೊತ್ ಕೆಲಸ ಮಾಡ್ಬೇಕು ಅನ್ಸುತ್ತೆ ಅಷ್ಟೊತ್ ಕೆಲಸ ಮಾಡಿ. ಯಾವಾಗ ಪೂಜೆ ಮಾಡ್ಬೇಕು ಅನ್ಸುತ್ತೆ ಆಲ್ಮೋಸ್ಟ್ ಬೆಳಿಗ್ಗೆ ಅಥವಾ ಸಂಜೆ ನೀವು ಪೂಜೆ ಮಾಡಿದ್ರೆ ಒಳ್ಳೇದು. ಈಗ ಅಕಸ್ಮಾತ್ ಒಂದ್ ಶಾಪ್ ಏನಾದ್ರು ಇತ್ತು ಅಂದ್ರೆ ಸಾಯಂಕಾಲ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋದ್ರು ಒಳ್ಳೇದಿರುತ್ತೆ. ಇಲ್ಲ ನಾವು ಬೆಳಗ್ಗೆ ಕೆಲಸ ಮಾಡ್ತೀವಿ ಅಂದ್ರೆ ಹಂಗೂ ಮಾಡ್ಬೋದು. ಯಾಕಂದ್ರೆ ಈವ್ನಿಂಗ್ ಅಂದ್ರೆ ಎಲ್ಲ ಕ್ಲೀನ್ ಮಾಡಿ ನಾವು ಪೂಜೆ ಮಾಡಕ್ ಆಗಲ್ಲ. ಯಾಕಂದ್ರೆ 6 ಗಂಟೆ ಮೇಲೆ ಕಸ ಗುಡಿಸಿ ಈ ತರ ಎಲ್ಲ ಮಾಡಬಾರ್ದು ಆಯ್ತಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ್ದೇ ಕಣ್ಣು ದೃಷ್ಟಿ ಆಗ್ಬಾರ್ದು ಅಂತ ಆಯ್ತು ಅಂದ್ರೆ ಈ ತರ ಏನಾದ್ರು ಒಂದು ದಾರ ಲೆಫ್ಟ್ ಹ್ಯಾಂಡಿಗೆ ಆಯ್ತು ಅಂದ್ರೆ ದೇವರಿಗೆ ನೋಡಿ ಬ್ಲಾಕ್ ಅಲ್ಲೂ ಕಟ್ಟಿದೀನಿ, ಹಾಗೆ ಇಲ್ಲಿ ರೆಡ್ ಅಲ್ಲೂ ಕಟ್ಟಿದ್ದಾರೆ. ಆಕ್ಚುಲಿ ರೆಡ್ ಅಲ್ಲಿ ಕಟ್ಟೋದೇನಕ್ಕೆ ಅಂದ್ರೆ ಹೆವಿ ದೃಷ್ಟಿ ಆಗ್ಬಾರದು ಅಂತ. ಅದೇ ಅದನ್ನ ರೈಟಿಗೆ ಕಟ್ಕೋಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಇಲ್ಲಿ ನೋಡಿ ನೋಡ್ತಾರಲ್ಲ, ಸೊ ಹಾಗಾಗುತ್ತೆ. ಮತ್ತೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಆಲ್ಮೋಸ್ಟ್ ಈ ಬಳೆ ಇಯರಿಂಗ್ ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಮಾಡಿದ್ರೆ ಒಳ್ಳೇದು ಹೆಣ್ಮಕ್ಳಾದವರಿಗೆ. ಯಾಕೆ ಅಂದ್ರೆ ನಿಮ್ದು ಇದು ಏನ್ ಸದ್ ಬರತ್ತೆ, ಈ ಸದ್ದಿಗೆ ಆಲ್ಮೋಸ್ಟ್ ನೆಗೆಟಿವ್ ಅನ್ನೋದು ಏನಿದೆ ಅದು ಬರಲ್ಲ. ಸೊ ಹಾಗಾಗಿನೇ ನಾನು ಹಾಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಏನಾದ್ರೂ ಒಳ್ಳೇದಿರೋದನ್ನ ಫಾಲೋ ಮಾಡಿ, ಅವಾಗ ನಿಮ್ಗೆ ಕಣ್ಣು ದೃಷ್ಟಿ ಆಗಲ್ಲ. ಹಾಗೇನೆ ನೀವು ವಿಶ್ವಂತಿಗೂ ಕಣ್ಣು ದೃಷ್ಟಿ ಆಗ್ತಾ ಇರತ್ತಲ್ಲ, ಅದಕ್ಕೆ ನಾನು ಡಿಸೈನ್ ಹಾಕಿದೀನಿ ನೋಡಿ. ಈ ರೀತಿಯಾಗಿ ಟ್ರೈ ಮಾಡಿದ್ರೆ ನಿಮ್ಗೆ ಮಿಷನ್ಗಾಗ್ಲಿ ಅಂಗಡಿಗಾಗ್ಲಿ ಯೂಸ್ ಮಾಡ್ಬೋದು. ಮನೆಗೆ ನನ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲದೆ ಇರೋದು ನಾನು ಹೇಳೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಯಾವ್ದೇ ಕಣ್ಣು ದೃಷ್ಟಿ ಆಗಲ್ಲ. ನಿಮ್ ಮಿಷನ್ಸ್ ತುಂಬಾನೇ ಸೇಫ್ ಆಗಿರುತ್ತೆ. ನಿಮ್ಗೆ ಇಷ್ಟಪಟ್ಟಷ್ಟು ಟೈಮ್ ಅಲ್ಲಿ ನೀವು ಕೆಲಸ ಮಾಡ್ಬೋದು. ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಮೂಢನಂಬಿಕೆಯನ್ನೆಲ್ಲ ಫಾಲೋ ಮಾಡೋದು ಬೇಡ. ಆದಷ್ಟು ನಮ್ ಖುಷಿಗೋಸ್ಕರ ನಾವ್ ಕೆಲಸ ಮಾಡೋಣ. ಹಾಗೆ ನಮ್ ಬೆಸ್ಟ್ ಫ್ರೆಂಡ್ ಯಾವ್ದು ಅಂದ್ರೆ ನಮ್ ಟೈಲರಿಂಗ್ ಇದ್ರಲ್ಲಿ ನಮ್ ಮಿಷನ್ಸ್ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಣ. ಅದೇ ಅಲ್ಲಿಂದ ಹೊರಗಡೆ ಹೋಗಲ್ಲ. ಈಗ ನಾವ್ ಒಬ್ರಿಗೆ ಹೇಳಿದ್ರೆ ಅವರಿಂದ ಒಬ್ರಿಗೆ ಹೊರಡುತ್ತೆ. ಸೊ ಇದೇನಾಗತ್ತೆ ಅಂದ್ರೆ ಅಲ್ಲೇ ಇರತ್ತೆ. ನಾವ್ ಕೆಲ್ಸಾನು ಚೆನ್ನಾಗ್ ಮಾಡ್ತೀವಿ, ತುಂಬಾನೇ ಇಂಪ್ರೂವ್ ಆಗ್ಬೋದು. ನಾವ್ ಒಬ್ರತ್ರ ತೋರ್ಸ್ಕೊಂಡು ಏನೋ ಆಗ್ಬೇಕಾಗಿಲ್ಲ ಅಲ್ವಾ, ನಾವ್ ಚೆನ್ನಾಗಿದ್ರೆ ನಮ್ಗೆ ಸಾಕು. ಸೊ ಹೀಗಾಗಿ ನಾನ್ ಇವತ್ತಿನ ಏನ್ ಟಾಪಿಕ್ ತಗೊಂಡಿದ್ದೆ ಅದ್ರ ಬಗ್ಗೆ ಎಲ್ಲಾ ವಿಷಯನ ಹೇಳಿದೀನಿ ಅಂತ ಅನ್ಕೊಂತೀನಿ. ನಿಮ್ಗೆ ಯಾವ್ದಾದ್ರು ವಿಷಯ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಅಲ್ಲದೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದ್ರೆ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾನೇ ಧನ್ಯವಾದಗಳು. ಯಾಕಂದ್ರೆ ನಾನು ತುಂಬಾ ದಿನದಿಂದ ವಿಡಿಯೋ ಮಾಡ್ಲಿಲ್ಲ ಅಂದ್ರೂ ನೀವು ನನಗೆ ನೋಡ್ತಾನೆ ಇದ್ರೆ ವಿಡಿಯೋನ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂತಾನೆ ಇದ್ದೀರಾ. ಎಷ್ಟು ನನ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ತುಂಬಾನೇ ಥ್ಯಾಂಕ್ ಯು ಹೇಳ್ತೀನಿ ಎಲ್ಲರಿಗೂ. ಹಾಗೆ ಹೊಸದಾಗಿ ಏನಾದ್ರು ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದ್ ಒಳ್ಳೆ ವಿಷಯ ತಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.